ಜೊತೆಗೆ ವಿರಾಟ್ ಕೊಹ್ಲಿ ಅವರು ಹಿಂದೆ ಸರಿದು ಹೋಗಿದ್ದಾರೆ. ಇನ್ನು ಹೊಸ ಹೊಸ ಪ್ರತಿಭೆಗಳ ಅವಕಾಶ ಸಿಗ್ತಾ ಇರಲ್ಲ ಅನ್ನೋ ಸಹಿತ ಅಷ್ಟ ಗಮನಿಸಬೇಕಾಗಿದೆ. ಅವ್ರು ಯಾವ ಕಾರಣಕ್ಕಾಗಿ ರಿಟೈರ್ ಆದರೂ ಅದರಿಂದಾಗಿ ಇಲ್ಲಿ ಹೊಸ ಸ್ಟಾರ್ಗಳು, ಹೊಸ ಶಕ್ತಿಗಳು ಬರ್ತಾ ಇದ್ದಾರೆ. ಇದೊಂದು ರೀತಿ ತಾರುಣ್ಯ ಬಂದಂಗಾಗಿದೆ ಭಾರತ ಟೀಮ್ಗೆ, ಹೊಸ ಯುವಬಲ ಬಂದಂಗಾಗಿದೆ. ಎಲ್ಲ ಯುವಕರಿದ್ದಾರೆ, 25 ವರ್ಷದ ಯುವಕ ಇವತ್ತು ಕ್ಯಾಪ್ಟನ್ನ, ಅದ್ರ ಜೊತೆಗೆ ಇನ್ನೂ ಆಟಗಾರರು, ಬ್ಯಾಟ್ಸ್ಮನ್ಗಳು, ಜೊತೆಗೆ ಬೌಲರ್ಗಳು ಬರ್ತಾಯಿದ್ದಾರೆ. ಕೆಲವು ಬ್ಯಾಟ್ಸ್ಮನ್ ಸೋತಿರ್ಬೋದು, ಕರಣ್ ನಾಯರ್ ಆಗಿರ್ಬೋದು, ಕರ್ನಾಟಕದ ಸೋತಿರ್ಬೋದು. ಅವರಿಗೆ ಮೋಸ್ಟ್ಲಿ ಅವಕಾಶ ಸಿಗೋದು ಭಾಳ ಕಷ್ಟ ಇನ್ನು ಮೇಲೆ. ಆದರೂ ಅವ್ರು ಪ್ರಯತ್ನ ಮಾಡ್ತಾನೆ ಇರ್ತಾರೆ ಅನ್ನೋದು ಅಷ್ಟೇ ಸತ್ಯದ. ಒಬ್ಬ ಹೋರಾಟಗಾರರು. ಇನ್ನು ಅದೇ ಕಾಲಕ್ಕೆ ಈಗ ಮೊಹಮ್ಮದ್ ಸಿರಾಜ್ ಮತ್ತು ಜೊತೆಗೆ ಇನ್ನೂ ಕೆಲವರೆಲ್ಲ ಸ್ವದೇಶಕ್ಕೂ ಬಂದಿದ್ದಾರೆ. ಅಂಥ ಶಬ್ದ ಮಾಡಲಾರಲ್ಲ. ಕಾರಣ ಇಷ್ಟ ಜಗರ ಆರಂಭದಲ್ಲಿ ಹೇಳಿದಂಗೆ ಅದಕ್ಕಿಂತಲೂ ಮುಖ್ಯವಾಗಿ ಆಡಳಿತ ಕೇಂದ್ರೀಕರಣ ಆಗುವಂಥದ್ದು. ಇನ್ನೊಂದು ಕಾರವಾರ ನಿಯಮ ಪರಿಷ್ಕರಣೆ ಚಿತ್ತ ಅಂತ ಒಂದು ಮಾತನಾಡ್ತದೆ. ಕಾರವಾರ ಭಾಳ ಆದ ಕೂಡಲೇ ಒಬ್ಬರಿಗೆ ಭಾಳ ಬೆಳಗಿದೆ. ಯಾಕಂದ್ರೆ 3 ಥರದ ಫಾರ್ಮ್ಯಾಟ್ಗಳು ಬಂದಿದ್ದಾವೆ. 2020, ಒನ್ ಡೇ ಮತ್ತು ಟೆಸ್ಟ್. ಈ 3 ಬಂದಿದ್ದರಿಂದಾಗಿ ಕೆಲವೊಬ್ಬರಿಗೆ ವರ್ಕ್ ಲೋಡಾಗಿ ಅವ್ರಿಗೆ ಯಾವ ಮಟ್ಟದ ಒಂದು ಆಟವನ್ನು ತೋರಿಸ್ಬೇಕಾಗಿದ್ದು ಅದು ಸಾಧ್ಯ ಆಗುವುದಿಲ್ಲ ಅನ್ನೋದೊಂದು ಸಾಮಾನ್ಯವಾದ ನಂಬಿಕೆ. ಅದನ್ನು ಈ ಸಲ ಮೊಹಮ್ಮದ್ ಸಿರಾಜ್ ಅವರು ಸುಳ್ಳು ಮಾಡಿ ತೋರಿಸಿದ್ದಾರೆ. ಅದಕ್ಕೆ ನಾವು ಹೆಮ್ಮೆ ಪಡುವಂಥ ವಿಷಯ, ಆ ಮಾತು ಬೇರೆ. ಬಟ್ ಆದ್ರೆ ಇದು ಏನಪ್ಪ ಅಂತಂದ್ರೆ ಎಲ್ಲ ಆಟಗಾರರು, ಅವ್ರು ಆಡೋರು ಯಾರಿದ್ದಾರೆ, ಸಮರ್ಥರು ಯಾರಿದ್ದಾರೆ, ಅವ್ರಿಗೆ ಕೊಡಬೇಕು. ನಾವು ಈ ಕಾರ್ಯಭಾರದಿಂದ ಹೊರಗೆ ಕೊಡಿಸುವಂಥದ್ದಾಗಬಾರ್ದು ಅನ್ನೋದು ಒಂದು ಇವನ್ ನಮ್ಮ ಸುನಿಲ್ ಗವಾಸ್ಕರ್ ಅವರು ಸಹಿತ ಈ ಮಾತನ್ನು ಹೇಳ್ತಾ ಇದ್ದಾರೆ. ಕಾರ್ಯಭಾರ ಒತ್ತಡ ಅನ್ನುವಂಥ ಏನು ಒಂದು ರೂಲ್ಸ್ ಮಾಡಿದ್ರಿ ಅದಕ್ಕೆ